ಹೋಮ್ ಮೇಡ್ ಧಾರವಾಡ ಪೇಡ ಮಾಡುವ ವಿಧಾನ. ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡು 1 ಕಪ್ಪಷ್ಟು ಹಾಲು ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಬ್ರೌನ್ ಕಲರ್ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕು. ಬ್ರೌನ್ ಕಲರ್ ಬಂದಮೇಲೆ ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಬೆಚ್ಚಗಿನ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಉಂಡೆ ಕಟ್ಲಿಕ್ಕೆ ಬರೋ ಅದಕ್ಕೆ ನೋಡಿಕೊಂಡು ಹಾಲು ಹಾಕ್ಕೋಬೇಕಾಗುತ್ತೆ. ಅದು ಹಾಲು ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಅದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡಿ ಆ ಬೌಲ್ಗೆ ಮಿಶ್ರಣಕ್ಕೆ ಒಂದು ಸಕ್ಕರೆ ಪೌಡ್ರ್, ಅಂದರೆ ನಾವು ಏನು 1 ಕಪ್ಪು ಹಾಲು ಪೌಡ್ರ್ ತೊಗೊಂಡಿರ್ತೀವೋ 3/4 ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡು ಮಿಶ್ರಣಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಹದವಾಗಿ ಈ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಹದವಾಗಿ ಕಲಿಸ್ಕೋಬೇಕಾಗುತ್ತೆ. ಕಲಿಸ್ಕೊಂಡ ತಕ್ಷಣ ಅದು ಒಂದು ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಟ್ಟು ನಾವು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅದನ್ನು ಉಂಡೆಗಳ್ನ ಮಾಡ್ಕೊಳ್ತಾ ಹೋದರೆ ಪೇಡ ಥರ ನಾವು ಮಾಡ್ಕೋಬೋದು. ಮಾಡಿಕೊಂಡು ಅದನ್ನು ಸ್ವಲ್ಪ ಡ್ರೈ, ಅಂದರೆ ಇದರಲ್ಲಿ ನಾವೇನು ಸಕ್ಕರೆ ಪುಡಿ ಮಾಡ್ಕೊಂಡಿರ್ತೀವೋ ಅದರಲ್ಲಿ ಸ್ವಲ್ಪ ಉರುಳಾಡಿಸ್ಬಿಟ್ರೆ ಮುಗೀತು. ಅದು ನಾವು ಯಾವ ಥರ ನಾವು ಬೇಕ್ರಿಲಿ ತೊಗೊಳ್ತೀವೋ ಅದೇ ಥರ ಪೇಡ ಬರುತ್ತೆ. ಅದ್ರ ಟೇಸ್ಟು ಕೂಡ ಹಾಗೇ ಇರುತ್ತೆ. ಇದು ಈಸಿ ವೇಯಲ್ಲಿ ಮಾಡ್ಕೋಬೋದು ಮನೆಯಲ್ಲಿ. ಥ್ಯಾಂಕ್ ಯು.